ಜೆನೆಟಿಕ್ ರೋಗಗಳು ಬಹಳಷ್ಟು ಸರ್ವೇ ಸಾಮಾನ್ಯವಾಗಿದೆ ಈಗಿನ ಒಂದು ಸಮಯದಲ್ಲಿ ಸ್ನೇಹಿತರೆ. ಜೆನೆಟಿಕ್ ರೋಗ ಅಂತ ಹೇಳಿದ್ರೆ ಈಗ ಥೆಲಸಿಮಿಯಾ ಒಂದು ಜೆನೆಟಿಕ್ ರೋಗ, ಮತ್ತು ನಮ್ಮ ಬಹಳಷ್ಟು ಅಂಗಗಳಲ್ಲಿ ಜೀನ್ಸ್ ಪ್ರಾಬ್ಲಮ್ ಇಂದ ಆಗತಕ್ಕಂತಹ ಒಂದಿಷ್ಟು ತೊಂದರೆಗಳನ್ನ ಜೆನೆಟಿಕ್ ರೋಗಗಳು ಅಂತಾನು ನಾವು ಹೇಳ್ತೀವಿ ಸ್ನೇಹಿತರೆ. ಈಗ ಒಂದು ಮಸ್ಕ್ಯುಲರ್ ಡಿಸ್ಟ್ರೋಫಿ ಇದೆ, ಮಸ್ಕ್ಯುಲರ್ ಡಿಸ್ಟ್ರೋಫಿ ಎಲ್ಲ ಜೆನೆಟಿಕ್ ರೋಗಗಳಲ್ಲಿ ಬರುತ್ತೆ ಅಂತ ನಾವು ಕ್ಲಾಸಿಫೈ ಮಾಡ್ತೀವಿ ಸ್ನೇಹಿತರೆ. ಆದರೆ ಜೆನೆಟಿಕ್ ರೋಗಗಳು ಮತ್ತು ಚಿಕಿತ್ಸಾ ಪದ್ಧತಿ ಇದರ ಎರಡರ ಸಂಬಂಧ ಹೇಗಿದೆ, ಮತ್ತು ಈಗ ಜೀನ್ಸ್ ಏನಾದ್ರು ಚೇಂಜ್ ಮಾಡ್ಲಿಕ್ಕೆ ಆಗುತ್ತಾ, ಜೆನೆಟಿಕ್ ರೋಗಗಳನ್ನ ಸರಿಯಾಗಿ ಉಪಚರಿಸಿ ಅದನ್ನ ಪೂರ್ತಿಯಾಗಿ ಗುಣ ಮಾಡ್ಲಿಕ್ಕೆ ಆಗುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ. ನಮಸ್ಕಾರ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ವಿಷಯಗಳಲ್ಲಿ ನಿಮ್ಗೆ ಏನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಜೆನೆಟಿಕ್ ರೋಗಗಳು. ಈಗ ಜೆನೆಟಿಕ್ ರೋಗಗಳು ಬಂತು ಅಂತ ಹೇಳಿದ್ರೆ ವೈದ್ಯರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಔಷಧಿ ಇಲ್ಲ ಕಣಯ್ಯ ಅಂತ ಹೇಳ್ತಾರೆ. ಅದರಲ್ಲಿ ಥೆಲಸಿಮಿಯಾ ಒಂದು ರೋಗ ಮತ್ತು ಮಸ್ಕ್ಯುಲರ್ ಡಿಸ್ಟ್ರೋಫಿ, ಅದರಲ್ಲಿ 2-3 ವಿಧ ಇದೆ ಮಸ್ಕ್ಯುಲರ್ ಡಿಸ್ಟ್ರೋಫಿಯಲ್ಲಿ, ಮತ್ತು ಮಯಸ್ಥೆನಿಯಾ ಗ್ರೇವಿಸ್ ಅಂತ ಒಂದು ರೋಗ ಇದೆ. ಸೊ ಹೀಗೆ ಹಲವಾರು ರೋಗಗಳು ಜೀನ್ಸ್ ಇಂದ ಆಗ್ತಾ ಇದೆ ಅಂತ ಹಳೆಯ ಕಾಲದ ಒಂದು ಜೆನೆಟಿಕ್ ತಜ್ಞರು ಹೇಳ್ತಿದ್ರು ಸ್ನೇಹಿತರೆ. ಆದ್ರೆ ಈಗಿನ ಒಂದು ಸಮಯದಲ್ಲಿ ರಿಸರ್ಚ್ಗಳು ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಪ್ರೀ ಜೆನೆಟಿಕ್ ಅಂತಾನು ಹೇಳ್ತಾ ಇದ್ದೀವಿ. ಅಂತ ಹೇಳಿದ್ರೆ ಪ್ರೀ ಜೆನೆಟಿಕ್ಸ್ ಅಂತ ಹೇಳಿದ್ರೆ ನಮ್ಮ ಜೀನ್ಗಳು ನಮ್ಮ ಒಂದು ದೇಹದಲ್ಲಿ ರೋಗಗ್ರಸ್ತ ಸ್ಥಿತಿಯನ್ನ ಉಂಟು ಮಾಡತಕ್ಕಂತ ಜೀನ್ ಅಂತ ಹೇಳಿದ್ರೆ ತಂದೆ ತಾಯಿಯಿಂದ ಬರ್ತಕ್ಕಂಥ ಪದಾರ್ಥಗಳಿಂದ ಆಗ್ತಕ್ಕಂಥ ಜೀನ್ಗಳಿಗೆ ರೋಗಗ್ರಸ್ತ ಸ್ಥಿತಿ ಏನಾದ್ರು ಉಂಟಾಯ್ತು ಅಂತ ಹೇಳಿದ್ರೆ ತಂದೆ ತಾಯಿಗಳಿಂದ ರೋಗಗ್ರಸ್ತ ಸ್ಥಿತಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಮತ್ತು ಪೂರ್ತಿಯಾದ ಒಂದು ಪರಿವಾರದಲ್ಲಿ ಬರ್ತಕ್ಕಂಥದ್ದು ಜೆನೆಟಿಕ್ ಡಿಸೀಸ್ ಅಂತಾನು ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಜೆನೆಟಿಕ್ ರಿಸೆಸಿವ್ ಜೀನ್, ಜೆನೆಟಿಕ್ ಡಾಮಿನೇಟಿಂಗ್ ಜೀನ್ ಅಂತ 2 ತರವಾದ ರೋಗಗಳು ಕಂಡುಬರುತ್ತೆ. ಜೆನೆಟಿಕ್ ಡಾಮಿನೇಟಿಂಗ್ ಜೀನ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಂದೆಯ ಸಂಬಂಧದಿಂದ ಬರ್ತಕ್ಕಂಥ ರೋಗಗಳು ಜೆನೆಟಿಕ್ ಡಾಮಿನೇಟಿಂಗ್ ಜೀನ್ ಅಂತಾನು ಹೇಳ್ತೀವಿ. ತಾಯಿಯ ಕಡೆಯಿಂದ ಬರ್ತಕ್ಕಂಥ ರೋಗಗಳಿಗೆ ಜೆನೆಟಿಕ್ ರಿಸೆಸಿವ್ ಜೀನ್ ಅಂತಾನು ನಾವು ಹೇಳ್ತೀವಿ. ಸೊ ಹೀಗಾಗಿ ಇದನ್ನ ಕ್ಲಾಸಿಫೈ ಮಾಡಿ ಇದರ ಒಂದು ದೊಡ್ಡ ಪಟ್ಟಿಗೆ ಇದೆ ಸ್ನೇಹಿತರೆ. ಆದ್ರೆ ಈಗಿನ ಒಂದು ಸಮಯದಲ್ಲಿ ಪ್ರೀ ಜೆನೆಟಿಕ್ಸ್ ಅನ್ನುವ ಒಂದು ಸಬ್ಜೆಕ್ಟ್, ಪ್ರೀ ಜೆನೆಟಿಕ್ಸ್ ಅನ್ನುವ ಒಂದು ವಿಷಯ ಈಗ ಗಮನಕ್ಕೆ ಬಂದು ಈಗ ಅದರ ಒಂದು ಸರಿಯಾದ ಅಧ್ಯಯನ ಮಾಡಿದ ಮೇಲೆ ಗೊತ್ತಾಗ್ತಾ ಇದೆ ಪರಿಸ್ಥಿತಿಗಳು, ಹವಾಮಾನ ಮತ್ತು ರೋಗದ ಕಾರಣಗಳನ್ನ ಸರಿಪಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ಈ ಜೆನೆಟಿಕ್ ರೋಗಗಳನ್ನ ಪೂರ್ತಿಯಾಗಿ ಗುಣ ಮಾಡಲಿಕ್ಕೆ ಸಾಧ್ಯವಿದೆ ಅಂತ ಪ್ರೀ ಜೆನೆಟಿಕ್ಸ್ ಹೇಳ್ತಾ ಇದೆ ಸ್ನೇಹಿತರೆ. ಈಗ ಪ್ರೀ ಜೆನೆಟಿಕ್ ಅಂತ ಈಗ ರಿಸರ್ಚ್ ಕಂಡಕ್ಟ್ ಆಗಿದೆ 1970s ಅಲ್ಲಿ. ಸೊ 1970s ಅಲ್ಲಿ ಡಾಕ್ಟರ್ ಲಿಪ್ಟನ್ ಬ್ರೂಸ್ಲಿ ಅಂತ ಒಬ್ಬ ಲಂಡನ್ ವೈದ್ಯರು ಅಥವಾ ಜೆನೆಟಿಕ್ ತಜ್ಞರು ರಿಸರ್ಚ್ ಮಾಡಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ಜೆನೆಟಿಕ್ ರೋಗಗಳನ್ನ ಸರಿಪಡಿಸಬಹುದು ಮತ್ತು ಪೂರ್ತಿಯಾಗಿ ಗುಣಪಡಿಸಬಹುದು ಅಂತ ಅವರೊಂದು ರಿಸರ್ಚ್ ಕಂಡಕ್ಟ್ ಮಾಡಿ ಈಗ ಪೇಪರ್ಸ್ಗಳನ್ನು ಪ್ರೆಸೆಂಟ್ ಮಾಡಿ ಅದು ಎಲ್ಲರ ಗಮನ ಸೆಳೆದಿದೆ ಮತ್ತು ಅದು ಸರಿ ಅಂತಲೂ ಈಗ ತಿಳಿದು ಬಂದಿದೆ ಸ್ನೇಹಿತರೆ. ಆದರೆ ಇದರ ಮೂಲವನ್ನ ನಾವು ಹುಡ್ಕೊಳ್ತಾ ಹೋದ್ವಿ ಅಂತ ಹೇಳಿದ್ರೆ ಡಾಕ್ಟರ್ ಲಿಪ್ಟನ್ ಬ್ರೂಸ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಇದರ ಒಂದು ಮೂಲ ನಮ್ಮ ಅದ್ವೈತ ಸಿದ್ಧಾಂತ ಮತ್ತು ದ್ವೈತ ಸಿದ್ಧಾಂತದಲ್ಲಿ ಅವ್ರಿಗೆ ತಿಳಿದು ಬಂದಿದ್ದು ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಪುರಾತನ ಒಂದು ವಿಜ್ಞಾನ ಇದರ ಬಗ್ಗಿನ ಪೂರ್ತಿಯಾದ ಒಂದು ಅಧ್ಯಯನವನ್ನು ನಡೆಸಿ ಅದರ ಒಂದು ಪೂರ್ತಿಯಾದ ತಿಳುವಳಿಕೆ ಆಗಿನ ಒಂದು ಜನಕ್ಕೆ ಇತ್ತು ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ ಈಗ ಪ್ರೀ ಜೆನೆಟಿಕ್ಸ್ ಅಂತ ಹೇಳಿದ್ರೆ ಜೆನೆಟಿಕ್ಕಿನ ಹಿಂದಿನ ಒಂದು ಶಕ್ತಿಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಪರಿಣಾಮ ಬೀರುವಂತಹ ಶಕ್ತಿಗಳು ಯಾವುವು ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಶಕ್ತಿ, ನಮ್ಮ ಒಂದು ಪರಿಸ್ಥಿತಿಗಳು ಅಂತ ಹೇಳಿದ್ರೆ ನಾವು ಇರ್ತಕ್ಕಂಥ ಪರಿಸ್ಥಿತಿಗಳು, ನಾವು ಇರ್ತಕ್ಕಂಥ ಹವಾಮಾನದ ಪರಿಸ್ಥಿತಿ ಇರ್ಬೋದು, ನಾವು ಇರ್ತಕ್ಕಂಥ ನಮ್ಮ ಮನೆಯ ಪರಿಸ್ಥಿತಿಗಳಿರ್ಬೋದು, ಅಥವಾ ನಾವು ಇರ್ತಕ್ಕಂಥ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳಿದ್ರೆ ನಾವು ಮತ್ತು
ಪ್ರಕೃತಿಯ ಸಂಬಂಧ ಹೇಗಿದೆ ಅನ್ನುವುದರ ಮೇಲೆ ನಮ್ಮ ರೋಗ ಮತ್ತು ಆರೋಗ್ಯ ಬಹಳಷ್ಟು ನಿಂತಿದೆ ಅಂತ ಅವ್ರು ಹೇಳ್ತಾರೆ ಸ್ನೇಹಿತರೆ. ಹೀಗಾಗಿ ನಾವು ನಮ್ಮ ಪ್ರಕೃತಿಯನ್ನ ಸರಿಯಾಗಿ ಗಮನಿಸಿ, ನಮ್ಮ ಹವಾಮಾನ, ಆಸುಪಾಸಿನ ಒಂದಿಷ್ಟು ವಿಷಯಗಳನ್ನ ಸರಿಯಾಗಿ ಗಮನವಿಟ್ಟು ನೋಡಿ ಅದನ್ನ ಸರಿಪಡಿಸ್ಕೊಂಡಿದ್ದೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಜೀನ್ಗಳು ಅಂತ ಹೇಳಿದ್ರೆ ರೋಗಗ್ರಸ್ತ ಸ್ಥಿತಿಯನ್ನ ಉಂಟು ಮಾಡತಕ್ಕಂಥ ಜೀನ್ಗಳನ್ನ ಪುನರ್ರೂಪಿಸಿ ಅದನ್ನ ಆರೋಗ್ಯಕರ ಸ್ಥಿತಿಗೆ ತರಬಹುದು, ಜಿನೆಟಿಕ್ ರೋಗಗಳನ್ನ ಪೂರ್ತಿಯಾಗಿ ಗುಣಪಡಿಸಬಹುದು ಅಂತ ಡಾಕ್ಟರ್ ಲಿಪ್ಟನ್ ಡುಸ್ರೆ ಹೇಳ್ತಾರೆ ಸ್ನೇಹಿತರೆ. ಸೊ ಹೀಗಾಗಿ ಪ್ರೀ ಜೆನೆಟಿಕ್ಸ್ ಇದರ ಮೂಲವನ್ನ ನಾವು ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಈಗ ಒಂದು ಪದಾರ್ಥವಿದೆ, ಸೊ ಅದು ಅದರ ಒಂದು ಪರಿಸ್ಥಿತಿಗಳು, ಅದರ ಒಂದು ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಹೇಗೆ ಕೆಲಸ ಮಾಡ್ತಿದೆ ಅದರ ಮೇಲೆ ಇದರ ಒಂದು ಶಕ್ತಿಗಳು ನಿಂತಿರುತ್ತೆ. ಆದರೆ ಈ ಒಂದು ಸರೌಂಡಿಂಗ್ನ ಒಂದು ಹವಾಮಾನ, ಸರೌಂಡಿಂಗ್ನ ಒಂದು ಶಕ್ತಿಗಳನ್ನ ನಾವೇನಾದ್ರು ಪ್ರಚೋದಿಸಿ ಅದನ್ನ ಸರಿಪಡಿಸಿ ಅದನ್ನ ಬೇರೆ ತರ ನಾವು ರೂಪಿಸಿದ್ವಿ ಅಂತ ಹೇಳಿದ್ರೆ ಇದರ ಒಂದು ಶಕ್ತಿಗಳು ಇದರ ಮೇಲೆ ಪರಿಣಾಮ ಬೀರಿ ಇದು ಬೇರೆ ಒಂದು ಪದಾರ್ಥವಾಗುವಲ್ಲಿಗೆ ಪ್ರಭಾವದಿಂದ ಈಗಿರುವಂತಹ ಪರಿಸ್ಥಿತಿಯಿಂದ ಬೇರೆ ಪರಿಸ್ಥಿತಿಗೆ ಹೋಗುವಂತಹ ಒಂದು ದಾರಿ ಈ ಪ್ರೀ ಜೆನೆಟಿಕ್ಸ್ ಅಂತಲೂ ನಾವು ಹೇಳ್ತೀವಿ ಸ್ನೇಹಿತರೆ. ಸೊ ಹೀಗಾಗಿ ಪ್ರೀ ಜೆನೆಟಿಕ್ಸ್ ಈಗ ಬಹಳಷ್ಟು ರಿಸರ್ಚ್ ಆಗ್ತಾ ಇದೆ ಮತ್ತು ಈ ಜೆನೆಟಿಕ್ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ನಮ್ಮ ವೈದ್ಯಕೀಯ ರಂಗದಲ್ಲಿ ಇತ್ತು ಅಂತ ನನಗೆ ಸ್ನೇಹಿತರೆ. ಸೊ ಹೀಗಾಗಿ ಈ ಪ್ರೀ ಜೆನೆಟಿಕ್ಸ್ನ ನೀವು ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋಗಳನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ. ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್, ಈ ಒಂದು ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿತ್ತು ಅಂತ ಹೇಳಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳನ್ನು ಎಲ್ಲರಿಗೂ ಕಳಿಸ್ರಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಈ ಒಂದು ವಿಷಯ ನಿಮ್ಗೆ ಏನಾದ್ರು ಲೈಕ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾರೆ. ಈ ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.